ಎಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಮೀಡಿಯಾ ಪ್ರೆಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮಗೆ ಫ್ರಮ್ ದ ಬಿಗಿನಿಂಗ್ ಆಫ್ ಫಸ್ಟ್ ಪ್ರೆಸ್ ಮೀಟಿಂದ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಈ ಮುಖಾಂತರವಾಗಿ ಇದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ನವೀನ್ ಐ ಥಿಂಕ್ ನೀವು ಬಂದರೆ ಬೆಟರ್. ನನಗೆ ಒಟ್ಟಿಗೆ ನಾವು ಕತೆ ಬರೀದಿಂದ ಹಿಡಿದು ಎಲ್ಲ ಒಟ್ಟಿಗೆ ಮಾಡಿದ್ದೀವಿ. ಸೊ ಐ ಡೋಂಟ್ ವಾಂಟ್ ಟು ಡೂ ಇಟ್ ಮೈ ಸೆಲ್ಫ್. ಐ ವಾಂಟ್ ನವೀನ್ ಆಲ್ಸೋ ಟು ಬಿ ಪಾರ್ಟ್ ಆಫ್ ಇಟ್. ಮೈಕಲ್ಲೇ ಇದೆ. ಸೊ ಇದು ರಿಜಿಸ್ಟ್ರೇಷನ್ ಬೇಸಿಕ್ಲಿ ಒಂದು ಸಂಬಂಧದ ಬಗ್ಗೆ, ಯಾವುದಾದ್ರ ಬಗ್ಗೆ ಇರ್ಬೋದು, ಗಾಡಿ ಬಗ್ಗೆ ಇರ್ಬೋದು. ಸೊ ಅಫಿಷಿಯಲ್ ಆಗಿ ನಾವು ಪ್ಲೀಸ್ ಫೆಬ್ರವರಿ 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ. ಎಸ್, ನಿಮ್ಮೆಲ್ಲರೂ ಆಶೀರ್ವಾದ ದಯವಿಟ್ಟು ಬೇಕು, ಸಪೋರ್ಟ್ ಮಾಡಿ ದಯವಿಟ್ಟು. Feb 23rd 2024. ಅವರು ಮಾತು ಕಮ್ಮಿ, ಕೆಲಸ ಜಾಸ್ತಿ ಮಾಡ್ತಾರೆ. ಸೊ ಓಕೆ, ಕಮಿಂಗ್ ಟು ದ ಟೆಕ್ನಿಕಲ್ ಟೀಮ್ ಆ್ಯಂಡ್ ದ ಆ್ಯಕ್ಟರ್ಸ್ ಪಾರ್ಟ್ ಅಲ್ಲ. ಸೊ ನಮಗೆ ಇದೊಂಥರ ತುಂಬಾ ಚಾಲೆಂಜಿಂಗ್ ಟೈಮ್. ಇನ್ಫ್ಯಾಕ್ಟ್ ಡಿಲೇ ಆಗಿದೆ, ಅದಕ್ಕೆ ನಾನು ಒಪ್ಕೊತೀನಿ. ಆ್ಯಸ್ ಎ ಡೈರೆಕ್ಟರ್ ನಾನು ಅದನ್ನು ಹೊಣೆ ತೊಗೊತೀನಿ. ಯಾಕೆ ಡಿಲೇ ಆಗಿದೆ ತುಂಬ ಕಾರಣಗಳು ಇರುತ್ತೆ ಆ್ಯಕ್ಚುಲಿ. ಬಿಕಾಸ್ ಒಂದು ಕೆಲಸ ಚೆನ್ನಾಗಿ ಆಗಬೇಕು ಅಂದರೆ ಅದನ್ನು ನಾವು ಪರಿಪೂರ್ಣವಾಗಿ ನೀಟಾಗಿ ಮಾಡಬೇಕಾಗತ್ತೆ. ಸೊ ಅದನ್ನು ನಾವು ಎಲ್ಲೂ ಕಾಂಪ್ರಮೈಸ್ ಮಾಡಿದೆ, ಕ್ವಾಲಿಟಿ ವೈಸ್ ಆಗಲಿ ಮತ್ತು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ ಎಲ್ಲರೂ ನಾವು ಟೈಮ್ ತೊಗೊಂಡ್ವಿ. ಬಿಕಾಸ್ ಮಾಡೋದು ಒಂದು ಸಲ ಫಿಲಮ್ ಮಾಡಿದಾಗ ಚೆನ್ನಾಗಿ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಟೈಮ್ ತೊಗೊಂಡು ಚೆನ್ನಾಗಿ ಮಾಡೋಣ ಅಂತ ಒಂದು ಡಿಸಿಷನ್ ತೊಗೊಂಡ್ವಿ. ಅದಕ್ಕೆ ಪೃಥ್ವಿ ಮತ್ತು ಮಿಲ್ನಾ ಮ್ಯಾಮ್ ಇಬ್ಬರೂ ನಮ್ಗೆ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ. ಇಟ್ಸ್ ಓಕೆ ಮಾಡಿ ಅಂತ ಹೇಳಿ ಅದೊಂದು ಒಂಥರ ನಮಗೆ ಅದನ್ನು ಸ್ಫೂರ್ತಿಯಾಗಿ ನಾವು ತೊಗೊಂಡ್ವಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಸೊ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಗಲಿ, ಇನ್ಫ್ಯಾಕ್ಟ್ ಹರೀಶ್ ಇಲ್ಲಿ ನಾವು ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ನವೀನ್ ನನ್ನ ಫ್ರೆಂಡ್ ಅಂದ್ಬಿಟ್ಟು ಅವ್ನು ನಂಗೆ ಕಾಂಪ್ರಮೈಸ್ ಮಾಡಿಲ್ಲ, ಇವ್ರು ನನ್ನ ಫ್ರೆಂಡ್ ಅಂದ್ಬಿಟ್ಟು ಅವ್ನು ಕಾಂಪ್ರಮೈಸ್ ಮಾಡಿಲ್ಲ. ಸೊ ಇನ್ಫ್ಯಾಕ್ಟ್ ನವೀನ್ ಕೈಲಿ ಆಲ್ಮೋಸ್ಟ್ ಹರೀಶ್ ಕೈಲಿ 6 ಹಾಡಿಗೆ ಆಲ್ಮೋಸ್ಟ್ 72 ಟ್ಯೂನ್ ಮಾಡಿಸಿದ್ದಾರೆ ನವೀನ್ ಅವರು. ಸೊ ಇಟ್ಸ್ ನಾಟ್ ದಟ್ ಫ್ರೆಂಡ್ಸ್ ಅಂತ ಮಾಡಪ್ಪ ಅಂತ ಮಾಡಿಲ್ಲ, 72 ಟ್ಯೂನ್ ಮಾಡಿಸಿದ್ದೀವಿ. ಸೊ ಹಾಗಾಗಿ ನವೀನು ಅಷ್ಟೇ ನನ್ನ ಕೈಲಿ ಆಲ್ಮೋಸ್ಟ್ 17 to 18 ಟೈಮ್ಸ್ ಸ್ಕ್ರಿಪ್ಟ್ ಚೇಂಜಸ್ ಆಗಿದೆ. 18 ಸಲ ಆಲ್ಮೋಸ್ಟ್ 1 year ನಮಗೆ ಕತೆ ಮೇಲೆ ವರ್ಕ್ ಮಾಡಿ, ಆಮೇಲೆ ಪೃಥ್ವಿ ಸರ್ ಆದಮೇಲೆ ಮಿಲ್ನಾ ಮ್ಯಾಮ್ ಆದಮೇಲೆ ದೆನ್ ವಿ ಮೇಡ್ ಎ ಅಫಿಷಿಯಲ್ ಅನೌನ್ಸ್ಮೆಂಟ್. ಸೊ ಇಟ್ ಇಸ್ ನಾಟ್ ದಟ್ ಫ್ರೆಂಡ್ಸ್ ಆದ ತಕ್ಷಣ ಇಮಿಡಿಯೇಟಾಗಿ ಮಾಡೋದು. ಆ್ಯಂಡ್ ಈ ಆಲ್ಸೋ ಗಿವ್ ಮಿ ಓಪನ್ ಹ್ಯಾಂಡ್ ಸೇಯಿಂಗ್ ದಟ್ ಈಗ ಏನಾಗುತ್ತೆ, ಕೆಲವು ಸಲ ಏನಾಗುತ್ತೆ, ಫಿಲ್ಮ್ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಬರ್ತಾರೆ, ಅವರು ನಂಗೆ ಗೊತ್ತಿರೋರಿದ್ದಾರೆ, ನನ್ನ ಸೋದರ ಮಾವ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಅವ್ರಿಗೊಂದು ಹಾಕೊಳ್ಳಿ. ಸೊ ಈ ಕಾನ್ಸೆಪ್ಟ್ ತುಂಬ ನಾನು ನೋಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ. ಸೊ ಇಲ್ಲಿ ಎಲ್ಲೂ ನನಗೆ ಹಿಡಿನ್ ಗಿವ್ ಮಿ ದಟ್ ಕೈಂಡ್ ಆಫ್ ಎ ರೂಮ್. ಹಿ ಜಸ್ಟ್ ಟೋಲ್ಡ್ ಮಾಡು, ನಿಂಗೆ ಯಾರು ಆರ್ಟಿಸ್ಟ್ ಬೇಕೋ ಅದನ್ನು ಹೇಳು, ನನ್ನ ಕೈಲಿ ಆದರೆ ನಾನು ಮಾಡ್ತೀನಿ ಅದನ್ನು ಅಂತ. ಸೊ ದೇವ್ರ ದಯಿಂದ ನನಗೆ ಪೃಥ್ವಿ ಸರ್ ಸಿಕ್ಕಿದ್ರು, ಮಿಲ್ನಾ ಮ್ಯಾಮ್ ಸಿಕ್ಕಿದ್ರು, ಸಪೋರ್ಟ್ ಮಾಡಿದ್ರು. ಬಿಕಾಸ್ ನನಗೆ ಅದು ಲಾಸ್ಟ್ ಟೈಮ್ ನಾನು ಹೇಳ್ದಂಗೂ ಅಷ್ಟೇ, ಇವರಿಬ್ಬರು ಕತೆ ಕರೆಕ್ಟಾಗಿ ಪೂರ್ಣವಾಗಿ ಸಿಕ್ತು ನನಗೆ. ಇಟ್ಸ್ ನಾಟ್ ದಟ್ ಲಾಟ್ ಆಫ್ ಪೀಪಲ್ ಆಲ್ಸೋ ಟೋಲ್ಡ್ ಲವ್ ಮಾಕ್ಟೇಲ್ ಮತ್ತು ದಿಯಾ ಅಂತೇಳಿ. ಎಸ್, ಅದು ಒಂದು ರೀಸನ್ ಇದೆ. ಅಟ್ ದ ಸೇಮ್ ಟೈಮ್ ಪಾತ್ರಕ್ಕೆ ಅವರು ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕತೆ ಕರೆಕ್ಟಾಗಿ ಬಂದು ಕೂತಿದೆ. ಐ ಹೋಪ್ ಅದನ್ನು ಅವರು ಒಪ್ಕೊಂತ ನಂಗೆ ಕಾಣುತ್ತೆ ನನಗೆ. ಆ್ಯಂಡ್ ಅದಕ್ಕೆ ಪ್ರಕಾರ ನಮ್ಮ ಬಾಬು ಹಿರಣ್ಯ ಸರು, ಸುಧಾ ಬೆಳವಾಡಿ ಅವರು, ಸ್ವಾತಿ ಮೇಡಮು, ತಬಲಾನಂದಿ ಸರು, ಆಮೇಲೆ ಬ್ಯಾಂಕ್ ಜನಾರ್ದನ್ ಸರ್, ಡಿಗ್ರಿ ನಾಗರ್ ಸರ್, ಲಾಟ್ ಆಫ್ ಆರ್ಟಿಸ್ಟ್, ರಮೇಶ್ ಭಟ್ ಸರ್, ರವಿಶಂಕರ್ ಸರ್. ರವಿಶಂಕರ್ ಸರ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ, ಇದು ಎಲ್ಲೂ ಡಿಸ್ಕಸ್ ಮಾಡಿಲ್ಲ, ಬಟ್ ಇವಾಗ ಅದನ್ನು ಹೇಳ್ತಿದ್ದೀವಿ. ವೆರಿ ನೈಸ್, ವೆರಿ ಯುನೀಕ್ ರೋಲ್. ಸೊ ಒಂದು ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರ್ ಆ್ಯಂಡ್ ಪ್ಯಾಕೇಜ್ ಆಫ್ ಎಮೋಷನ್ಸ್ ಆ್ಯಂಡ್ ಡ್ರಾಮಾ. ದಟ್ಸ್ ವಾಟ್ ಐ ವುಡ್ ಸೇ. ಸೊ ಇವಾಗ ಫಿಲಮ್ ರೆಡಿ ಆಗಿದೆ. ಇನ್ಫ್ಯಾಕ್ಟ್ ನಾವು ಸೆನ್ಸರ್ ಆಗಲಿ ಅಂತ ನಾವು ವೆಯ್ಟ್ ಮಾಡ್ತಿದ್ವಿ. ಸೆನ್ಸರ್ ದೇವ್ರದಿಂದ ಆಗಿದೆ ಸೆನ್ಸರು. ಸೊ ಅದಕ್ಕೋಸ್ಕರ ಅನೌನ್ಸ್ಮೆಂಟ್ ಮಾಡೋಣ ಅಂದ್ಬಿಟ್ಟು February 23ನೇ ತಾರೀಕು ವಿ ಆರ್ ಕಮಿಂಗ್ ಅಫಿಷಿಯಲಿ, ವಿ ಆರ್ ಕಮಿಂಗ್ ಆನ್ ಥಿಯೇಟರ್ಸ್. ಸೊ ದಟ್ ಇಸ್ ದ ಅಪ್ಡೇಟ್ ಫ್ರಮ್ ನಮ್ಮ ಕಡೆಯಿಂದ. ಟೆಕ್ನಿಕಲ್ ಸೈಡ್ ಬಂದಾಗ ಡೆಫಿನೆಟ್ಲಿ ಟೆಕ್ನಿಷಿಯನ್ಸ್ ಇಲ್ಲದೆ ಏನೂ ಆಗಲ್ಲ. ನಮಗೆ ಅಭಿಲಾಷ್ ಕಲತ್ತಿ ಮತ್ತು ಅಭಿಷೇಕ್ ಕಾಸರಗೋಡು DOP ಆಗಿದ್ದರು. ಮ್ಯೂಸಿಕ್ ಹರೀಶ್, ಬ್ಯಾಕ್ಗ್ರೌಂಡ್ ಸ್ಕೋರ್ ನಕುಲ್ ಅಬ್ಬೆಂಕರ್, ಎಡಿಟರ್ ಮನುಷ್ ಅಡ್ಗರ್. ಆ್ಯಂಡ್ 5.1 ಎಲ್ಲ ನಡೀತಿದೆ, ಎಲ್ಲ ಫುಲ್ ಎಲ್ಲ ಮುಗಿದಿದೆ ಈಗ. ಸೊ ವಿ ಜಸ್ಟ್ ಗೋಯಿಂಗ್ ಟು ಗೋ ಲೈವ್ ವಿತ್ ದ ಪ್ರಾಜೆಕ್ಟ್. ಸೊ ದಟ್ಸ್ ದ ಕ್ವಿಕ್ ಅಪ್ಡೇಟ್. ಆ್ಯಂಡ್ ಹರೀಶ್ ಅವರು ಸಿಕ್ಕಿದ್ರು. ಸೊ ಎಲ್ಲ ಪ್ರಮೋಷನ್ಸ್ ಎಲ್ಲ ಶುರು ಆಗಿದೆ ಇವಾಗ ಕೆಲಸ. ಸೊ ಇವತ್ತಿಂದ ಅಫಿಷಿಯಲ್ ಆಗಿ ಸ್ಟಾರ್ಟಿಂಗ್ ದ ಪ್ರಮೋಷನ್ಸ್ ಅಂಡ್ ಆಲ್. ಸೊ ಫಿಲ್ಮ್ ಬಗ್ಗೆ ಇದು ಅಪ್ಡೇಟ್. ಐ ಥಿಂಕ್ ಐ ಹ್ಯಾವ್ ನಾಟ್ ಮಿಸ್ಡ್ ಎನಿಬಡಿ. ಯಾ, ಥ್ಯಾಂಕ್ಸ್. ಪ್ಲೀಸ್ ಇಸ್ ವಾಟ್ ಹೇಳಬೇಕು ಅಂದರೆ ಅಂಡರ್ ವಾಟರ್ ಒಂದು ಅವ್ರು ಮೇಡಮ್ ಹೇಳ್ದಂಗೆ. ಪ್ಲಸ್ ಮೊದಲನೇ ಸಲ ಹಾಡಿಗೆ ಒಂದು ಮೊಕೋಬಾಟ್ ಯೂಸ್ ಮಾಡಿದ್ವಿ. ಸೊ ಹಾಡಿಗೋಸ್ಕರ ಅದು ತುಂಬ ಪ್ರಿಪ್ರೇಷನ್ಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಮೇಡಮ್ ಹೇಳಿಲ್ಲ, ಅಂಡರ್ ವಾಟರಲ್ಲಿ ಎಷ್ಟು ಕಷ್ಟಪಟ್ಟು ಅಂತ ನನಗೆ ಗೊತ್ತಿದೆ. ಅವರಿಬ್ಬರು ಆಲ್ಮೋಸ್ಟ್ 8-9 hours ದೇವರ್ ಇನ್ ದ ವಾಟರ್. ನೆಕ್ಸ್ಟ್ ಹೇಳೋಣ ಸರಿ. ಅದು ಕದ್ದು ಹಾಡಿದೆ. ಓಕೆ, ನಾನು ಲೈನ್ ಆಫ್ ಪ್ರಮೋಷನ್ಸ್ ಡೇಟ್ಸ್ ಪ್ಲ್ಯಾನ್ ಏನೇನು ಆಗುತ್ತೆ ನೆಕ್ಸ್ಟ್ ಅದು ಹೇಳ್ತೀನಿ. ಮೊದಲನೇದಾಗಿ ಇವತ್ತಿನ ಡೇಟ್ ಆಫ್ ಅನೌನ್ಸ್ಮೆಂಟ್ ಆಫ್ ದ ಫಿಲ್ಮ್. ಆಮೇಲೆ ಇನ್ನೊಂದು ವಾರದಲ್ಲಿ ನಾವು ಕದ್ದು ಅಂತ ಏನು ಸ್ಪೆಷಲ್ ಸಾಂಗ್ ಮಾಡಿದ್ದೀವಿ ಅದನ್ನು ರಿಲೀಸ್ ಮಾಡ್ತಿದ್ದೀವಿ. ಮತ್ತು 23ನೇ ತಾರೀಕು ರಿಲೀಸು. ಅದಕ್ಕಿಂತ ಒಂದು 10 ದಿನ ಮುಂಚೆ ಟ್ರೈಲರ್ ರಿಲೀಸ್ ಮಾಡ್ತೀವಿ ನಾವು. ಸೊ ಅದು ಪ್ಲ್ಯಾನು. ಅಟ್ ದ ಸೇಮ್ ಟೈಮ್ ನಾವು ಕೆಲವು ಜಾಗಗಳಿಗೆ ಹೋಗಿ ಅಲ್ಲಿ ಪ್ರಮೋಷನ್ಸ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ದಟ್ ಇಸ್ ದ ಮೇನ್ ಪ್ಲ್ಯಾನ್ ಆಫ್ ಫಾರ್ ರಿಜಿಸ್ಟ್ರೇಷನ್. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬಿಕಾಸ್ ಇಟ್ಸ್ ಜರ್ನಿ. ನಮ್ಮದು ನವೀನ್ದು ಆಲ್ಮೋಸ್ಟ್ ಒಂದು LKG ಜರ್ನಿ ಮಾಡಿದ್ವಿ. ಅದ್ರ ಜೊತೆ ಇವರು ಈಗ ನಮ್ಮ ಜೊತೆ ಜರ್ನಿ ಮಾಡಿದ್ದಾರೆ.
ಈ ಪಿಕ್ಚರ್ ಜೊತೆ. ತುಂಬ ಎಮೋಷನ್ಸ್ ಮಾಡಿದ್ದೀವಿ ನಾವು, ಇನ್ಫ್ಯಾಕ್ಟ್ ಭಾರಿ ಪ್ರೀತಿಯಿಂದ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರೂ ಸಹಕಾರ ಬೇಕು. ಒಂದು ಮೊದಲನೇ ಹೆಜ್ಜೆ ಒಂದು ಸಹಕಾರ ಬಂತು ಅಂದರೆ ನಮ್ಗೆ ಇನ್ನೂ ಹೆಚ್ಚು ಫಿಲ್ಮ್ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ದಯವಿಟ್ಟು ಎಲ್ರಿಗೂ ಸಪೋರ್ಟ್. ನಮಸ್ಕಾರ. ನನಗೆ ಫಾರ್ ರಿಜಿಸ್ಟ್ರೇಷನ್ ಅಂತ ಸಿನಿಮಾ ನಾನು ಒಪ್ಕೊಂಡಾಗಿಂದ ಇವತ್ತಿನವರೆಗೂ ಐ ಥಿಂಕ್ ನವೀನ್ ಬೆಸ್ಟ್ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರೇನು ಜೊತೆಲಿ ಸಿನಿಮಾ ಶುರು ಮಾಡಿದ್ರು, ಅದೇ ಒಂದು ಕನ್ವಿಕ್ಷನಲ್ಲಿ ಇವತ್ತು ಸಿನಿಮಾ ರಿಲೀಸಿಗೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ನೋಡಿರೋಂಥ ನಿರ್ಮಾಪಕರುಗಳಲ್ಲಿ ಒನ್ ಆಫ್ ದ ಪ್ಯಾಷನೇಟ್ ನಿರ್ಮಾಪಕರು ಅಂದರೆ ನವೀನ್ ಅವರು. ಸೊ ನನಗೆ ಫಸ್ಟ್ಲಿ ಐ ವಿಶ್ ನವೀನ್ ಸರ್ ಆಲ್ ದ ವೆರಿ ಬೆಸ್ಟ್. ಯಾಕೆಂದರೆ ಇಂಥ ಪ್ರೊಡ್ಯೂಸರ್ಗಳು ಗೆಲ್ಲಬೇಕು, ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಹಾಗೆ ನನ್ನ ನಿರ್ದೇಶಕರು ಕೂಡ ಇನಿಷಿಯಲಿ ಕತೆ ಕೇಳೋ ಟೈಮಲ್ಲಿ ಅವ್ರು ಬಂದಿದ್ದಂಥ ಪ್ರಿಪ್ರೇಷನ್ಸ್ ನಾನು ಬಹಳಷ್ಟು ಜನಗಳಲ್ಲಿ ನೋಡಲ್ಲ. ಸೊ ವೆಲ್ ಪ್ರಿಪೇರ್ಡ್ ಟೀಮ್ ಇದು. ಇನ್ಫ್ಯಾಕ್ಟ್ ಕಾಸ್ಟಿಂಗ್ ಕೂಡ ಆಗಿರಲಿಲ್ಲ. ಐ ಥಿಂಕ್ ಅದು ಒಂದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಸುಧಾಮ, ನಾಣಿ ಸರ್ ಆಲ್ರೆಡಿ ಹೇಳಿದ್ರು ಎಲ್ಲರೂ, ಒಂದು ಒಳ್ಳೆ ತಾರಾಂಗಣ ಇದೆ ಸಿನಿಮಾದಲ್ಲಿ. ಆ್ಯಂಡ್ ನಂದು ಪೃಥ್ವಿಯವ್ರದ್ದು ಫಸ್ಟ್ ಟೈಮ್ ಕಾಂಬಿನೇಷನ್ ಆ್ಯಂಡ್ ಇಟ್ಸ್ ಅ ವೆರಿ ಸ್ವೀಟ್ ಲವ್ ಸ್ಟೋರಿ ಆ್ಯಂಡ್ ಅ ಸ್ವೀಟ್ ಫ್ಯಾಮಿಲಿ ಲವ್ ಸ್ಟೋರಿ, ಇದು ಫ್ಯಾಮಿಲಿ ಡ್ರಾಮಾ. ಸೊ ಹಾಗಾಗಿ ಭಾಳಷ್ಟು ಜನಗಳಿಗೆ ಹತ್ತಿರ ಆಗುವಂಥ ಕತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಏನು ಹೊಡಿ ಇಲ್ಲ ಅಥವಾ ಫೈಟ್ಸ್ ಇಲ್ಲ, ತುಂಬ ಇಟ್ಸ್ ಅ ವೆರಿ ಸ್ವೀಟ್ ಸ್ಟೋರಿ. ನನಗೆ ಆ ರೀತಿ ಸಿನಿಮಾಗಳು ನೋಡೋಕ್ಕೆ ಇಷ್ಟ, ತುಂಬ ಕಾಮಾಗಿ. ಸೊ ಆ ರೀತಿಯಾದಂಥ ಒಂದು ಸಿನಿಮಾ ಇದು. ಆ್ಯಂಡ್ ಮ್ಯೂಸಿಕ್ ಕೂಡ ಹರೀಶ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಅದನ್ನು ಶೂಟ್ ಕೂಡ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಇನ್ಫ್ಯಾಕ್ಟ್ ಅಂಡರ್ ವಾಟರಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಆ ಸಾಂಗ್ನ. ಅದೊಂದು ಸ್ವಲ್ಪ ವಿಭಿನ್ನವಾಗಿದೆ ಸಾಂಗ್. ಅದು ಬಿಟ್ಟರೆ ಸಿನಿಮಾದಲ್ಲಿ ನನಗೆ ಹೈ ಪಾಯಿಂಟ್ಸ್ ಅಂದರೆ ಎಮೋಷ್ನಲ್ ಸೀನ್ಸ್, ಎಲ್ಲರ ನಡುವೆ ಒಂದು ಹೈ ಎಮೋಷನ್ ಡ್ರಾಮಾ ಏನಿದೆ ಅದು ನನಗೆ ಭಾಳ ಇಷ್ಟ ಸಿನಿಮಾದಲ್ಲಿ. ಐ ಥಿಂಕ್ ಭಾಳಷ್ಟು ಜನಕ್ಕೆ ಸಿನಿಮಾ ರಿಲೇಟ್ ಆಗುತ್ತೆ ಅನಿಸುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ದಿಯಾ ಸಿನಿಮಾ ರಿಲೀಸ್ ಆಗೋ ಮೊದಲೇ ಈ ಸಿನಿಮಾ ಸೈನ್ ಮಾಡಿದ್ದೆ. ನನ್ನ ತುಳು ಸಿನಿಮಾ ರಿಲೀಸ್ ಆದಾಗ ಅದೃಷ್ಟವಶಾತ್ ನವೀನ್ ಸರ್ ಮಂಗಳೂರಲ್ಲಿದ್ದರು, ತುಳು ಸಿನಿಮಾ ನೋಡಿದ್ರು, ಅಲ್ಲಿ ಫೋನ್ ಮಾಡಿ ಹಾಗೆ ನನ್ನ ಜರ್ನಿ ಫಾರ್ ರಿಜಿಸ್ಟ್ರೇಷನ್ ಜೊತೆ ಮುಂದುವರೆದಿದ್ದು. ಮಿಲನ್ ಅವ್ರು ಹೇಳಿದಾಗೆ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಇವರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಇವರ ಸಂಸ್ಥೆ ಒಂದು ಖಾಯಂ ಸಂಸ್ಥೆ ಆಗಬೇಕು ನಮ್ಮ ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಿಜಿಸ್ಟ್ರೇಷನ್ ಅನ್ನೋದು ಎಲ್ಲ ವಿಷಯಕ್ಕೂ ಬೇಕು, ಬರೀ ಕಾರು ಜಾಗಕ್ಕಲ್ಲ. ಸಂಬಂಧಗಳು ಪ್ರಾಪರ್ ಆಗಿ ರಿಜಿಸ್ಟರ್ ಆಗಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಸೆನ್ಸಿಟಿವ್ ಆಗಿ ಇಬ್ರು, ನವೀನ್ ಸರ್, ನವೀನ್ ಸ್ಕ್ವೇರ್ ಹೇಳಿದಾಗೆ ಇವರಿಬ್ರು ಸಹಪಾಠಿಗಳು, ಹಾಗೆಯೇ ಅವರ ಅಭಿರುಚಿ ಕೂಡ ಮ್ಯಾಚ್ ಆಗುತ್ತೆ. ಹಾಗಾಗಿ ಸಂಬಂಧಗಳ ಬಗ್ಗೆ, ಸಂಬಂಧಗಳು ರಿಜಿಸ್ಟರ್ ಆಗೋದ್ರ ಬಗ್ಗೆ ಒಂದು ತುಂಬ ಒಳ್ಳೆಯ ತಿಳಿ ಹಾಸ್ಯ ಇರುವಂತಹ, ಲೈಟ್ ಕಾಮಿಡಿ ಇರುವಂತಹ ಸಿನಿಮಾ. ಆ್ಯಂಡ್ ಮಿಲನಾ ಮ್ಯಾಮ್ ಜೊತೆ ಫಸ್ಟ್ ಟೈಮ್ ಮಿಲನಾ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಸೀನ್ಸ್ಗಳು ತುಂಬ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಆ ಪೇರ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ನನ್ನ ವೈಫೇ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ನಿಮ್ಮ ಪೇರು ಅಂತ. ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ, ಹರೀಶ್ ಸರ್ ಅವರು ಮಾಡಿರುವಂಥ ಹಾಡುಗಳು. ವೆರಿ ಸೌಂಡ್ ಟೆಕ್ನಿಕಲ್ ಟೀಮ್ ಇದಕ್ಕೆ. ಅಭಿಷೇಕ್ ಸಾರು, ಅಭಿಲಾಷ್ ಸರ್ ಆ್ಯಂಡ್ ಮನು ಶೇಡ್ಗರ್, ನಕುಲ್ ಅಭ್ಯಂಕರ್ ಸರ್ ಫಾರ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಒಂದು ಒಳ್ಳೆ ಸೌಂಡ್ ಟೆಕ್ನಿಕಲ್ ಟೀಮ್ ಜೊತೆ ಈ ಸಿನಿಮಾ ಬರ್ತಾ ಇದೆ. ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುವಂಥ ರಾಮ್ ಕಾಮ್ ಸಿನಿಮಾ ಇದು. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಫೆಬ್ರವರಿ 23ನೇ ತಾರೀಕು ರಿಲೀಸ್ ಆಗ್ತದೆ. ಅವರ ಸುಧಾ ಮ್ಯಾಮ್ ಹೇಳಿದಾಗೆ ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ ನಮ್ಮ ಸಿನಿಮಾ ರಿಜಿಸ್ಟರ್ ಆಗಬೇಕು, ಅದು ನಮ್ಮ ಆಶಯ. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು. ಥ್ಯಾಂಕ್ ಯು. ಪ್ರಶ್ನೆಗಳಿದ್ರೆ ಕೇಳಬಹುದು. ಹಲೋ, ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಸ್ವಾಗತ. ನವನವೀನವಾದ ಒಂದು ಸಿನಿಮಾ ಫಾರ್ ರಿಜಿಸ್ಟ್ರೇಷನ್. ತುಂಬ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ನಾವು ಸಿನಿಮಾ ನೋಡಿದ್ರೆ ಒಂದು ಹಾಸ್ಯ ಅಥವಾ ತಿಳಿ ಹಾಸ್ಯ ಅಂತ ಬೇರೆ ಹಳೆ ಸಿನಿಮಾಗಳಲ್ಲಿ ಹಾಸುಹೊಕ್ಕಾಗಿ ಬರೋದು ಕತೆಗಳಲ್ಲಿ. ಈಗ ಬರೀ ಸೀರಿಯಸ್. ಆ್ಯಕ್ಚುಲಿ ನೀವು ಥಿಯೇಟ್ರಲ್ಲಿ ಆಡಿಯನ್ಸ್ ಫೋಟೋ ತೆಗೆದ್ರೆ ಎಲ್ಲರೂ ಪಾಪ ಸ್ಯಾಡಾಗಿರ್ತಾರೆ, ಆ ಥರ ಸಿನಿಮಾಗಳು ಬರ್ತಾ ಇದೆ. ಸೊ ಇದು ಒಂದು ಲೈಟ್ ವೇನ್ ಕಾಮಿಡಿ, ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವೀನ್ ಅವರು.
ಸೊ ಆ್ಯಂಡ್ ವಿ ಹ್ಯಾವ್ ಎ ವೆರಿ ಗುಡ್ ಸ್ಟಾರ್ ಕಾಸ್ಟ್. ಬಾಬು ಹಿರಣ್ಣಯ್ಯ ಅವರಿದ್ದಾರೆ, ರಮೇಶ್ ಭಟ್ ಅವರಿದ್ದಾರೆ, ನಾಣಿ ಅವರಿದ್ದಾರೆ. ಸೊ ಅವರೆಲ್ಲ ಇವತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಬಟ್ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಈಗ ವಾರಕ್ಕೆ ಆಲ್ಮೋಸ್ಟ್ 10 ಸಿನಿಮಾ ರಿಲೀಸ್ ಆಗ್ತಿರೋ ಟೈಮಲ್ಲಿ ಮೀಡಿಯಾ ಸಪೋರ್ಟ್ ಮಾಡಬೇಕು ಇಂಥ ಒಳ್ಳೆ ಸಿನಿಮಾಗೆ ಅಂತ ಕೇಳ್ಕೊತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್. ಐ ಹೋಪ್ ಯು ವಿಲ್ ಆಲ್ ಸಪೋರ್ಟ್ ದ ಫಿಲ್ಮ್. ಓಕೆ, ಥ್ಯಾಂಕ್ ಯು. ನಾನು ಆಗಲೇ ಹೇಳ್ದಂಗೆ ಇದು ನಾನು ನಮ್ಮ ಸ್ನೇಹಿತರು, ನಾವು ನವೀನ್ ಕಾಲೇಜ್ ಮೇಟ್ಸ್ ಆ್ಯಕ್ಚುಲಿ. ಸೊ ಬಿಗಿನಿಂಗಿಂದ ನಾವು ಶಾರ್ಟ್ ಫಿಲ್ಮ್ಸ್, ನಾಟಕ ಎಲ್ಲದಕ್ಕೂ ನಾವು ಅವ್ರು ನಿರ್ದೇಶನ ಮಾಡಿದ್ರೆ ನಾನು ಸಂಗೀತದ ನಂದು ಇದ್ದಿದ್ದು. ಸೊ ನಮ್ಮ ಸರ್ ನವೀನ್ ಸರ್ ಇವ್ರಿಗೆ ಸ್ಕೂಲ್ ಫ್ರೆಂಡ್. ಸೊ ಇವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದು, ನಮಗೂ ಒಂದು ಚಾನ್ಸ್ ಕೊಟ್ಟರು. ಸೊ ಇದೆಲ್ಲ ಒಂಥರ ಫ್ರೆಂಡ್ಸ್ ಒಂದು ಮಿಲನ ಅಂತಲೇ ಹೇಳ್ಬೋದು. ಸೊ ಆ ಥರ ಆಗಿದ್ದು. ಆಮೇಲೆ ಅವರು ಹೊಸಬ್ರಿಗೆ ಕೊಡಬೇಕು ಅಂತ ಹುಡುಕ್ತಾ ಇದ್ರಿಂದ ನಮ್ಮ ನವೀನ್ ದ್ವಾರಕನಾಥ್ ಅವ್ರಿಗೆ ಅವರು ಡೈರೆಕ್ಟ್ರಾಗಿ ಕೊಟ್ಟರು. ಸೊ ನಾನು ಹೊಸಬಾಗಿದ್ದರಿಂದ ನನಗೆ ನಮ್ಮ ಪ್ರೊಡ್ಯೂಸರು ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅದೇನು ಚಾನ್ಸ್ ಕೊಟ್ಟಿದ್ದಾರೋ ಅದನ್ನ ಪರಿಪೂರ್ಣವಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ನಿಮ್ಮ ಸಹಕಾರ ಬೇಕು. ಇದು ಒಂದು ನಮ್ಮ ಹೊಸ ಪ್ರಯತ್ನ. ಸೊ ನಿಮ್ಮ ಸಹಕಾರ ಇದ್ದರೆ ನಾವು ಮುಂದೆ ಬೆಳಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ನಿರ್ಮಾಪಕರು ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಮಸ್ಕಾರ. ಇದು ಸಿನಿಮಾ ಶುರು ಮಾಡಿದ್ದು ನಾನು ಮತ್ತು ಡೈರೆಕ್ಟ್ರು ಸಣ್ಣದಾಗೆ ಮಾಡಬೇಕು ಅಂತ ಪ್ರಯತ್ನ ಮಾಡೋದಕ್ಕೆ ಹೊರಟ್ವಿ. ಅದು ಕತೆ ಮಾಡ್ತಾ ಮಾಡ್ತಾ ನಮಗೆ ಆ ಕತೆ ಮಾತಾಡೋಕ್ಕೆ ಶುರು ಆಯಿತು. ಅದಕ್ಕೆ ಪಾತ್ರಕ್ಕೆ ಆ ಕತೆಗೆ ಯಾರ ಪಾತ್ರ ಬರಬೇಕು, ಅದೇ ಥರ ಇದೆಲ್ಲ ಬೆಳ್ಕೊಂಡೋಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ದಯವಿಟ್ಟು ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡಬೇಕಂತ ಅನೌನ್ಸ್ ಮಾಡಿದ್ದೀವಿ. ತಮ್ಮೆಲ್ಲರೂ ಸಹಕಾರ ದಯವಿಟ್ಟು ಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈಗ ನಿರ್ದೇಶಕರು